ಹಲೋ ಸ್ಕಾಟ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 6:30. ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಬೆಳಗಿನ ಜಾವ ನೋಡ್ಬೋದು ವೆದರ್ ಹೇಗಿದೆ ಅಂದ್ಬಿಟ್ಟು. ಇವತ್ತು ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ, ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟೆ. ಇವಾಗ ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ. ಬಟ್ಟೆ ಎಲ್ಲ ಎತ್ತಿಕೋಬೇಕು, ಮಡಚಬೇಕು, ಎಲ್ಲ ಕಜಿಬಿಜಿ ಮಾಡಿಕ್ಕಿದ್ದೀನಿ. ಇಲ್ಲಿ 3 ನೈಟು 2 ದಿನ ಇದ್ದಿದ್ದೀನಿ ಅಣ್ಣ ಜೊತೆ. ಇಷ್ಟು ದಿನ ಎಲ್ಲೂ ನಾನು ತುಂಬ ದಿನ ಸ್ಟೇ ಮಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮು ಇಲ್ಲಿ ಇಷ್ಟು ದಿನ ಸ್ಟೇ ಮಾಡಿದ್ದು. ಇನ್ನು ಇಲ್ಲಿಂದ ಹೊರಡುವ ಸಮಯ, ಯಾಕಂದರೆ ನಾನು ನಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೆ ಹೋಗ್ಬೇಕಲ್ವ. ಇಲ್ಲಿಂದ ಇವತ್ತು ಹೋಗೋಣ ಅಸ್ಸಾಂ, ಮತ್ತು ಹೋಗೋಣ ಬನ್ನಿ. ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಬಟ್ಟೆ ಎಲ್ಲ ಕ್ಲೀನಾಗಿ ಕಜಿಬಿಜಿ ಮಾಡಿಕ್ಕಿದ್ದೀನಿ. ಎಲ್ಲ ಕ್ಲೀನಾಗಿ ಮಡ್ಚಿಕೊಂಬಿಟ್ಟು ಅದಾದಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ದೀದಿ ನೋಡಿದ್ರೆ ಚಹಾ ಕೊಟ್ಟಿದ್ದಾರೆ. ನಾವು ಬಂದ್ಬಿಟ್ಟು ಬಟ್ಟೆ ಮಡ್ಚ್ಕೊತಾ ಇದ್ದೀನಿ. ಎಲ್ಲ ಬ್ಯಾಗಲ್ಲಿ ಇಕ್ಕೋಕ್ಕೆ ರೈನ್ ಕೋಟ್ ಒಳಗೆ ಇಕ್ಕೋತಾ ಇದ್ದೀನಿ. ನೆಂದರೂ ಪರವಾಗಿಲ್ಲ, ಹಂಗೆ ಮನೇಲಿ ನಂದ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಇವಾಗ ನೋಡ್ಬೋದು ಎಷ್ಟು ಕ್ಲೀನಾಗಿ ಮಡ್ಚಿಕೊಂಬಿಟ್ಟಿದ್ದೀನಿ ಅಂತ. ಅದಾದಮೇಲೆ ಬ್ಯಾಗಲ್ಲಿ ಇಕ್ಕಿದ್ರೆ ಆಗೋಯ್ತು. ದೀದಿ ಗುಡ್ ಮಾರ್ನಿಂಗ್ ಬೋಲೋ. ದೀದಿ ಗುಡ್ ಮಾರ್ನಿಂಗ್. ಇವಾಗ ನೋಡಿದ್ರೆ ಇಲ್ಲಿಂದ ಹೊರಡುವ ಸಮಯ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಅಣ್ಣ. ಆರೋಗ್ಯ ಫ್ಯಾಮಿಲಿ ಸೇರಿ ಆಂಜನೇಯದು ಲಾಕೆಟ್ ಕೊಟ್ಟವ್ರೆ, ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಚಲೋ ಭಯ್ಯ, ಬಾಯ್ ಹಗೀಸ್. आशीर्वाद दे दीजिए आपको आंजनेय. ನೋಡಿದ್ರೆ ಆರೋಗ್ಯ ಫ್ಯಾಮಿಲಿ ಬಂದ್ಬಿಟ್ಟು ನನಗೆ ಆಂಜನೇಯ ಲಾಕೆಟ್ ಕೊಟ್ಟವ್ರೆ, ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಗಿ. ಇವಾಗ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಇವ್ರಿಗೆಲ್ಲರಿಗೂ ಬಾಯ್ ಹೇಳಿ ಹೋಗುವಾಗ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಭಯ್ಯ ಅಂತೂ ಫುಲ್ ಎಮೋಷ್ನಲ್ ಆಗೋಯ್ತು, ಅಮ್ಮನೂ ಎಮೋಷ್ನಲ್ ಆಗೋದು. ಬಾಯ್ ಪಿಲ್ಸೆ ಮಿಲ್ಲೆಂಗ ಅವ್ರಿಗೇನು ಹೇಳಿ ಅಂತ ಗೊತ್ತಿಲ್ಲ. ಟೀಕೆ ದೀದಿ. ಇವಾಗ ಇಲ್ಲಿಂದ ಹೋಗೋಣ. ಅವ್ರು ನಿಜವಾಗ್ಲೂ ತುಂಬ ಎಮೋಷ್ನಲ್ ಆದರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಲೆಟ್ಸ್ ಗೋ ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ. ಸ್ವಲ್ಪ ಕಷ್ಟ ಆಯ್ತು ಇವತ್ತು, ಬೇಜಾರು ಆಯಿತು. ಯಾಕಂದರೆ ಅಣ್ಣ ಅಮ್ಮ ಎಲ್ಲರೂ ಹೊತ್ಕೊಂಡ್ಬಿಟ್ರು ಅಣ್ಣ ಜೊತೆ. ಇವಾಗ ಲೆಟ್ಸ್ ಗೋ. ಅಣ್ಣನೂ ಸಿಕ್ಕಾಪಟ್ಟೆ ಬೇಜಾರಾಗೋರು, ತೋರಿಸ್ಕೊಂತ ಇಲ್ಲ. ಬನ್ನಿ ಹೋಗೋಣ. ನಿಮಗೆ ಹೈವೇಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ನಾವು ಬಂದ್ಬಿಟ್ಟು ಹೈವೇಗೆ ಬಂದು ರೀಚ್ ಆಗಿದ್ದೀವಿ. ನಾನು ಒಂದು ಸ್ವಲ್ಪ ಮುಂದೆ ಹೋಗಿ ಇಳ್ಕೊತೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಕ್ರೌಡ್ ಇರೋದ್ರಿಂದ. ಅಲ್ಲಿಂದ ನಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ ಒಂದು 8 ಗಂಟೆ ಆಗ್ತಾ ಇದೆ. ಹೈವೇಗೂ ಬಂದು ರೀಚ್ ಆಗಿದ್ದೀನಿ. ಇನ್ನೇನು ಅಲ್ಲಿಂದ ಹೋಗೋದಷ್ಟೇ. ಅಣ್ಣನೂ ಇವಾಗ ಇಲ್ಲಿಂದ ಬಾಯ್ ಬಾಯ್ ಹೇಳಬೇಕು. ಇಲ್ಲಿಂದ ಅಣ್ಣನೂ ಬಿಟ್ಬಿಟ್ಟು ನಾನು ಹೊರಡ್ತೀನಿ. ಲೆಟ್ಸ್ ಗೋ. ನೋಡಿದ್ರೆ ಹೈವೇದಲ್ಲಿ ಇಳ್ಕೊಂಡಿದ್ದೀನಿ. ಕರೆಕ್ಟಾಗಿ ಗೋವಾಟಿ ಬಂದ್ಬಿಟ್ಟು 362 ಕಿಲೋಮೀಟರ್ ಇದೆ. ಇಲ್ಲಿಂದ ಹೋಗ್ಬೇಕು. ठीक है भैया, बाय. बहुत धन्यवाद, मेरे को बहुत अच्छा से देखा 3 दिन. बहुत थैंक यू. कॉल फिर मिलेंगे भैया, कॉल करेंगे. मैं कॉल करता रहूंगा. मेरे को तो एक नया फैमिली मिल गया इधर, छोड़ेगा नहीं. ठीक है भैया, बाय. आप चलिए भैया. चलिए बंदे होगा. हाय सर, मैं कन्याकुमारी. कन्याकुमारी से आने वाला है क्या? हाँ, मीन्स चलकर पैदल और लिफ्ट मांगकर पूरा भारत घूम रहा हूँ. अभी कहाँ जा रहे हैं? अभी मैं गुवाहाटी आई थिंक सो. हाँ, गुवाहाटी जा रहे हैं. केरला वाला है क्या? कर्नाटक. वीडियो ले रहा हूँ. हाँ ठीक है. ಇವಾಗ ಇಲ್ಲಿ ಇವರು ಅಣ್ಣ ಅವರು ಸಿಕ್ಕಿದ್ರು. ಅಣ್ಣ ಬಿಟ್ಟು ಹೋಗಿದ ತಕ್ಷಣ ಇವ್ರು ಸಿಕ್ಕಿದ್ರು. ಇವಾಗ ಇಲ್ಲಿಂದ ಹೊರಡೋಣ ನಾವು ಕೂಡ. ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡ್ರು. ಇಲ್ಲಿಂದ ಹೊರಡ್ತಾ ಇದೀವಿ ನಾವು ಕೂಡ. ಬಾಯ್ ಬಾಯ್ ಭಯ್ಯ. ಇವಾಗ ಇಲ್ಲಿಂದ ಹೊರಡೋಣ ನಾವು ಕೂಡ. ನಾವು ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇದೀವಿ. ಅವ್ರು ಬಂದ್ಬಿಟ್ಟು ಒಂದು ನ್ಯೂಸ್ ಚಾನಲ್ ಇಟ್ಕೊಂಡಿದ್ದಾರೆ. ಆ ನ್ಯೂಸ್ ಚಾನಲ್ಗೋಸ್ಕರ ವಿಡಿಯೋ ಮಾಡ್ತಾರೆ.
ಇಲ್ಲಿ ಲೋಕಲ್ ಲ್ಯಾಂಗ್ವೇಜು, ಬೆಂಗಾಲಿ ಲ್ಯಾಂಗ್ವೇಜು. ಸೊ ಇವಾಗ ಹಿಂಗೆ ಹೋಗೋಣ. ಬೆಳಿಗ್ಗೆ ನೋಡಿ, ದೇವರು ಒಂದು ಕಡೆ ಬರೆದ್ಬಿಟ್ರೆ ಹಿಂಗೆ ಆಗಬೇಕು ಅಂತ ಅದೇ ಆಗೋದು. ಬನ್ನಿ ಹೋಗೋಣ. ಅಂದರೆ ಒಂದು ಲಿಫ್ಟ್ ಸಿಕ್ಕಿದೆ, ಬನ್ನಿ ಕೇಳೋಣ ಎಲ್ಲಿ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಅಣ್ಣ ಬಂದ್ಬಿಟ್ಟು ನನಗೆ ಲಿಫ್ಟ್ ಕೊಟ್ಟವ್ರೆ, ಬನ್ನಿ ಹೋಗೋಣ. नाम भैया धर्मेंद्र। आप कहाँ से हो भैया? बिहार। बहुत अच्छा भैया, मेरे को लिफ्ट देने के लिए बहुत धन्यवाद। ಇವಾಗ ನೋಡಿದ್ರೆ ಅಣ್ಣ ಅವರೇ ನನಗೆ ಬಂದು, ಅವಾಗ ಅಣ್ಣ ಅವರೇ ನನಗೆ ಲಿಫ್ಟ್ ಕೊಟ್ಟಿರೋದು. ತುಂಬಾ ಖುಷಿ ಆಗ್ತಾ ಇದೆ. ಅಣ್ಣನು ಗೋವಾಟಿಗೆ ಹೋಗ್ಬೇಕಂತೆ. ನೋಡೋಣ, ಅವ್ರು ಗೋವಾಟಿಗೆ ಅವ್ರ ಓನರ್ ಏನಾದ್ರು ಅಮೌಂಟ್ ಹಾಕ್ಬಿಟ್ರೆ ಅಲ್ಲಿಂದ ಗೋವಾಟಿ ಕಡೆ ಹೋಗ್ತಾರೆ, ಇಲ್ಲಾಂದ್ರೆ ಬಾರ್ಡರ್ ಹತ್ರ ನಿಲ್ಲಿಸ್ತಾರೆ. ಕರೆಕ್ಟ್ ಏನಾ ಭಯ್ಯ? ಟೀಕೆ. ಇವಾಗ ಇಲ್ಲಿಂದ ಹೋಗೋಣ. ಹೋಗ್ತಾ ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣ. आप कितने साल से गाड़ी चला रहे हो भैया? 2009 मीन्स 2009 से। कितना साल हो गया भैया? 15 ईयर्स। 15 ईयर्स हो गया। 15 ವರ್ಷದಿಂದ ಓಡಿಸ್ತಾ ಇದ್ದಾರೆ. आपको कैसा तकलीफ भैया? आप हो ना? हाँ, इधर से ही आप कर्नाटक से? सच में? बैंगलोर से। से हाँ, उसमें फिर भी आप चेक कर सकते हैं। ಓಕೆ. ಈ ಗಾಡಿ ಬ್ಯಾಂಗ್ಳೂರಿಂದ ಬರ್ತಾ ಇದೆ ಅಂತೆ ಕಣ್ರಿ. हॉस्कोटा है, ಹಾ, मेरा घर उधर ही है भैया, इलेक्ट्रॉनिक सिटी। हॉस्कोटा से आ रहे हैं, कलकत्ता खाली करके ಹಾ, फिर वहाँ से चले हैं। ಓಕೆ माल ये बेंगलोर का ही है। ಓಕೆ. ನಿಜವಾಗೂ ಕ್ರೇಜಿ ಕಣ್ರಿ. ನಾವು ಬೆಂಗಳೂರಿಂದ ಬರ್ತಾ ಇರೋ ಗಾಡಿಗೆ ಹತ್ಕೊಂಡಿರೋದು. ತುಂಬಾ ಖುಷಿ ಆಗ್ತಾ ಇದೆ. ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನಾವು ಬಂದ್ಬಿಟ್ಟು ಗುವಾಹಟಿ ಕಡೆ ಹೋಗ್ತಾ ಇದೀವಿ. ನೋಡ್ಬೋದು, ಲಾರಿಯಲ್ಲಿ ಲಿಫ್ಟ್ ಸಿಕ್ಬಿಡ್ತು. ಇವಾಗ ನಿಮ್ಗೆ ಹೋಗ್ತಾ ಹೋಗ್ತಾ ನಾನು ಕಂಟಿನ್ಯೂ ಮಾಡ್ತೀನಿ. ಜೈ ಆಂಜನೇಯ, ಬನ್ನಿ ಹೋಗೋಣ. ನನಗೆ ಮಳೆಗೆ ಎಷ್ಟು ಬಾಂಧವ್ಯ ಅಂದ್ರೆ, ನನ್ನ ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಮಳೆ ಸ್ಟಾರ್ಟ್ ಆಗೋಗುತ್ತೆ. ನೋಡ್ಬೋದು ಮಳೆ ಹೇಗ್ ಬರ್ತಾ ಇದೆ ಅಂದ್ಬಿಟ್ಟು. ಮೇ ಟ್ರಿಪ್ ಸ್ಟಾರ್ಟ್ ಕಿಯಾ ತೋ ಬಾರಿಶ್. इधर बारिश पड़ता था, पिछले ट्रिप भी आया था बारिश ऐसे। हाँ, आपको भी यही फील होता है ना? मैं कभी भी आया इधर बारिश आ रहा है. ಅಣ್ಣ ಅವರು ಅಷ್ಟೇ ಅಂತೆ, ಅವ್ರು ಯಾವಾಗ ಬಂದ್ರು ಮಳೆ ಬರುತ್ತಂತೆ. ಇವಾಗ ನನಗೂ ಅದೇ ಸೀನ್ಗಳು ನಡೀತಾ ಇದೆ. ಇವಾಗ ನಮ್ ಕಣ್ಣು ಎಲ್ಲರಿಗೂ ಹೋಗುತ್ತೋ ಅದೆಲ್ಲ ಫುಲ್ಲು ಟೀ ಎಸ್ಟೇಟ್. ನಮ್ ಕ್ಯಾಮ್ರಾ ಎಲ್ಲರಿಗೂ ಕವರ್ ಮಾಡುತ್ತೆ ನೋಡಿ. ಆ ಕಡೆನೂ ಟೀ ಎಸ್ಟೇಟು, ಈ ಕಡೆನೂ ಟೀ ಎಸ್ಟೇಟ್. असम आ गया भैया हम? असम के अंदर पास है ना अभी? असम आगे है। ಹಾಗೆ ಇನ್ನು ಅಸ್ಸಾಂ ಇನ್ನೂ ರೀಚ್ ಆಗಿಲ್ಲ ಅಷ್ಟು ಬೇಗ. ಇಷ್ಟೊಂದು ಟೀ ಪ್ಲಾಂಟೇಶನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ಅಸ್ಸಾಂ ಬಾರ್ಡರ್ ಹತ್ರ ಹೋಗಿ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ತಿರ್ಗಾ. ಹೇಗಿದೆ ನೋಡಿ, ಇದು ಅಕ್ಕಿ ಬೆಳೆದಿರೋದನ್ನ ನೆಕ್ಸ್ಟ್ ಲೆವೆಲ್ ಆಗಿದೆ ಜಾಗ. ಇಷ್ಟು ಕ್ಲೀನಾಗಿ ನೋಡೋಕ್ಕೆ ಮಜಾ ಅಲ್ಲ. ಹಾಗೆ ನಮ್ಮ ಭಾರತ ಆ ಕಡೆ ನೋಡಿ, ಆ ಕಡೆನೂ ಅದೇ ತರ ವೆದರ್ ಇದೆ. ಹಿಂದೆ ಲಾರಿ ಇದೆ, ಇಲ್ಲಿ आपका फेवरेट गाड़ी कौन सा है भैया लारी में? गाड़ी चलाने में? हाँ, चलाने में तो टाटा। ये अच्छा नहीं लगता? ये अशोक लेलैंड। अशोक लेलैंड है ना, इसका अभी जो V6 आ रहा है वो सही है। हाँ, पहले वाला वो बहुत दिक्कत होता था, गियर फंसने का डर रहता था, बार बार गियर फंस जाता था। नई रहे या पुरानी, गियर फंसता था। अब नई वाले में इसमें देख रहा हूँ, ये नया चला रहा हूँ, इसमें तो अभी तक कोई दिक्कत नहीं हुआ है। गियर भी सही तगड़ा है, सब कुछ। ಅವ್ರಿಗೆ ಟಾಟಾ ಲೈಲ್ಯಾಂಡ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಟಾಟಾ ಅಂದರೆ ತುಂಬ ಇಷ್ಟ ಅಂತೆ, ಲೈಲ್ಯಾಂಡ್ ಅಂದರೆ ತುಂಬ ಅಷ್ಟೊಂದು ಇಷ್ಟ ಇಲ್ವಂತೆ. ಹೇಗಿದ್ದೀನಿ? ಇವಾಗ ನೋಡಿದ್ರೆ ಈ ಜಾಗದಲ್ಲೇ ಮುಂದೆ ನಮಗೆ ಬಂದ್ಬಿಟ್ಟು ಒಂದು ಸೀನ್ ಆಯಿತು. ಏನಂದರೆ ಅವರು ಅಲ್ಲಿ ದುಡ್ಡು ವಸೂಲಿ ಮಾಡೋರು ಅವ್ರು ಬಂದ್ಬಿಟ್ಟು ಗಾಡಿಯಲ್ಲಿ ಹತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಗಲಾಟೆ ಮಾಡಿದ್ರು. ಜಾಸ್ತಿ ಎಲ್ಲ ಮಾತಾಡಿದ್ರೆ ಅಲ್ಲಿರೋ ಪೊಲೀಸ್ ಅವ್ರನ್ನೇ ಕೈ ಕತ್ತರಿಸ್ತೀನಿ ಹಂಗೆಲ್ಲ ಮಾತಾಡ್ತಾ ಇದ್ರು. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. भैया 200-300 और तो चले भैया 500 रुपया खर्चा रहा पूरा नहीं तो सामने 10 रुपये देना। 10-20 रुपया देना। खुलो तो चलो, और क्या पार पकड़ते हैं आपको? खुलो बाहर कर देंगे तो बेकार ऐसी टैक्स मांगेगा।
फोड़ का सामने क्या है? अरे गाड़ी नंबर अरे यही तो है नंबर, यही तो है देखो, यही तो है ना, यही है ना, चलो चलो, कोई टेंशन नहीं, एक दिन काम करेगा दोबारा आपको फोन करेगा। अरे भैया ऐसा है, माफ करो, पार लग गया, कोई दिक्कत नहीं, तो कैसे इसका ठीक करो, ऐसे रहेगा। अरे कोई बात थोड़ी है, हम तो वैसे तकता है हमारी गाड़ी। वो सब कहाँ जा रहे हैं? वो किस लिए आ रहे हैं? एकदम है ना, भाई का ना, हाँ बबला भाई का है, भाई का है। चलो कोई दिक्कत नहीं दादा, आप मिल जाएगा, आप इधर बोलेगा। अरे चल तो जाए ना, चल আমাকে না করছে এমন লোকে দেখছেন কি একটা ব্যবস্থা করে। আরে বলে ড্রাইভারটা খারাপ পেয়েছে, ড্রাইভার একটা ব্যবস্থা কর। 400 बोला है। 20 रुपये नहीं 20 रुपया लिए क्या मांग के लूंगा, 20 रुपया चलिए। मेरा वैसे 200 में देखो दादा 10-20 रुपया हमारा 200 में पार होता है। हमारा बात सुनिए, ईमानदारी से काम कर दूंगा, ईमानदारी की ही बात कर रहा हूँ। 10-20 रुपया महीने में जो है ना, मैं लोग करके लूंगा कहाँ ये दूसरा चक्कर है। अच्छा सुनो, महीने में हमसे मेरे पास सारे पेपर ओके है। सुनो ना, जितना बार आएगा आप बोलेगा ना ये छोटू भाई लड़का ठीक है, इसलिए मैं रात 3 बजे में फोन करने से फोन रिसीव करूंगा, इसलिए मेरा यही काम है भैया। अभी आपको कोई भी दिक्कत होगा फोन कर दीजिएगा, मैं बाइक लेके 2 मिनट में आपका बस मैं पहुंच जाऊंगा, कुत्ता का जैसा आ जाऊंगा, टेंशन मत लीजिए। आप लोग का कोई हाथ लगाएगा आगे वो जा रहा है। हाँ हाथ काट के फेंक दूंगा, इसलिए हम लोग का इधर में पावर है, इसलिए हम लोग का चेहरा देख के मुझे पता है हमारा यही रात ಆಗಿದ ತಕ್ಷಣ ಒಂದು 5 ನಿಮಿಷದಲ್ಲಿ ಖಾತಾ ಬಂತು. ಖಾತಾಗೆ ಅಲ್ಲಿ ಆ ಅಣ್ಣ ಬಂದ್ಬಿಟ್ಟು ಡ್ರೈವರ್ ಅಣ್ಣ 500 ರೂಪಾಯಿ ಕೊಟ್ಟರು. ಅಲ್ಲಿ 200 ರೂಪಾಯಿನೇ ಚಾರ್ಜ್ ಆಗೋದು, ಬಟ್ 500 ರೂಪಾಯಿ ಕೊಟ್ಟರು. ಸರಿ ಆಯಿತು ಅಂತ ಎಲ್ಲ ಮುಗೀತು. 500 ರೂಪಾಯಿಗೆ ಮಾತಾಡ್ಕೊಂಡು ಅದಾದಮೇಲೆ ನಿನ್ನ ಹತ್ರ ಲೈಸೆನ್ಸ್ ಮೀನ್ಸ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗೇ ಇತ್ತು. ಲೈಸೆನ್ಸ್ ಇಲ್ಲ ಅಂತ ಹಿಡ್ಕೊಂಡು ಮೀನ್ಸ್ ಒರಿಜಿನಲ್ ಇಲ್ಲ ಅಂದ್ಬಿಟ್ಟು, ಲೈಸೆನ್ಸ್ ಒರಿಜಿನಲ್ ಇಲ್ಲ ಅಂದ್ಬಿಟ್ಟು ಹಿಡ್ಕೊಂಡ್ಬಿಟ್ಟು ಅದಕ್ಕೆ ದುಡ್ಡು ಕೊಡು ಅವಾಗಲೇ ಬಿಡೋದು, ಇಲ್ಲಾಂದ್ರೆ 10,000 ರೂಪಾಯಿ ಕೊಡಬೇಕಾಗುತ್ತೆ ನೀನು, ಇಲ್ಲಾಂದ್ರೆ ನಿನ್ನ ಗಾಡಿ ಹೆಂಗೆ ತೆಗಿತೀಯ ನೋಡ್ತೀನಿ ನಾನು, ಹಂಗೆ ಹಿಂಗೆ ಅಂತ ಫುಲ್ಲು ಜಗಳ. ನಿಮ್ಗೆ ಆ ವಿಡಿಯೋನು ಹಾಕ್ತೀನಿ ನೋಡಿ. ಅಸ್ಸಾಮಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಏನು ಗೊತ್ತಾ, ಇವಾಗ ಅಸ್ಸಾಮಿಗೆ ನಾವು ಬಂದಿದ್ದೀವಿ, ತುಂಬ ದೊಡ್ಡ ಸ್ಕ್ಯಾಮ್ ನಡೀತೈತೆ. ನೋಡ್ಬೋದು ದೊಡ್ಡ ಜಗಳ ನಡೀತೈತೆ. ಇಲ್ಲಿರೋ ಜನಗಳು ಏನು ಮಾಡ್ತಾವ್ರೆ ಅಂದರೆ ದುಡ್ಡು ಇಸ್ಕೊಂಡು ಪಾಸ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಸ್ ಮಾಡಿಸ್ಕೊಡೋದು, ಅದಾದಮೇಲೆ ದುಡ್ಡನ್ನ ವಸೂಲಿ ಮಾಡೋದು. ತುಂಬ ಕಷ್ಟ ಇದೆ ಇಲ್ಲಿ. ತೋರಿಸ್ತೀನಿ ರೀ ನಿಮಗೆ ಏನೇನು ಆಗ್ತಾಯಿದೆ ಅಂತ ತೋರಿಸ್ತೀನಿ. ಇವಾಗ ಅಲ್ಲಿ ನೋಡ್ಬೋದು ಹಿಂದೆ ಲಾರಿ ಡ್ರೈವರ್ ಅಣ್ಣನ ಹಿಡ್ಕೊಂಬಿಟ್ಟು ಮಾತಾಡ್ತವ್ರೆ. ಇವಾಗ ದುಡ್ಡು ಕೊಡ್ತೀಯಾ ಇಲ್ಲಾಂದರೆ ಮೀನ್ಸ್ ಅವರೇ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡ್ಬಿಟ್ಟು ಜಪ್ತಿ ಮಾಡ್ಕೊಂಬಿಟ್ರು. ಬರುವಾಗಲೇ ನಾನು ಅವಾಗಿಂದ ವೀಡಿಯೋ ಮಾಡಿದ್ದೀನಿ, ನಿಮಗೆ ವೀಡಿಯೋದಲ್ಲಿ ಇಲ್ಲೇ ನೋಡ್ಬೋದು, ಕ್ಯಾಮ್ರಾ ಇಲ್ಲೇ ಇಕ್ಕಿದ್ದೀನಿ, ನಿಮಗೆಲ್ಲ ತೋರಿಸ್ತೀನಿ ನಾನು. ದೊಡ್ಡ ಲಫ್ಡ ಆಗ್ತಾ ಇದೆ, ಮೀನ್ಸ್ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಏನೇನೋ ಮಾಡ್ತವ್ರೆ. ಅದು ಏನು ಮಾಡ್ತವ್ರೆ ಒಂದು ಅರ್ಥ ಆಗ್ತಾ ಇಲ್ಲ. ಇಲ್ಲೇನಾದರೂ ನಮ್ಗೇನಾದರೂ ಆದರೆ ಅವರೇ ಕಾರಣ. ನಾನು ಅವ್ರದ್ದು ವೀಡಿಯೋ ಎಲ್ಲ ನಿಮ್ಗೆ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಕಷ್ಟ ಇದೆ ಇಲ್ಲಿ ನಿಜವಾಗ್ಲೂ. ಅಸ್ಸಾಂ ಒಳಗೆ ಬಾರ್ಡ್ರ್ ಒಳಗೆ ಎಂಟ್ರಿ ಆಗಿದ್ದೆ, ಮೀನ್ಸ್ ಲಿಫ್ಟ್ ಇಸ್ಕೊಂಡು ಬರ್ತಾ ಇದ್ದೆ, ಈ ಥರ ಆಯಿತು. ಲಿಫ್ಟ್ ಇಸ್ಕೊಂಡು ಬರುವಾಗಲೇ ಈ ಥರ ಆಯಿತು. ತುಂಬ ಕಷ್ಟ ಇದೆ. ಮತ್ತು ಏನು ಹೇಳೋದು, ಇಲ್ಲಿ ಆ ಅಣ್ಣನ ಸೈಡಿಗೆ ಬೇರೆ ಕರ್ಕೊಂಡು ಹೋಗೋರೆ, ಏನೇನು ಮಾಡ್ತಾವ್ರೆ ಗೊತ್ತಿಲ್ಲ. ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ. ಈ ವಿಡಿಯೋ ಅದಕ್ಕೆ ಲೈವ್ ಬಂದ್ಬಿಟ್ಟು ಹೇಳ್ತಾ ಇರೋದು. ಏನಾದರೂ ನಮ್ಗೇನಾದರೂ ಆದರೆ ಅವರೇ ಕಾರಣ. ಲೆಟ್ಸ್ ಇವಾಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ಅಲ್ಲಿ ಹಿಡ್ಕೊಂತವ್ ಅಯ್ಯಪ್ಪ, ನಿಮಗೆ ಕಾಣಿಸ್ತಾ ಇದೆಯಾ ಮಿರರಲ್ಲಿ? ಅಲ್ಲಿ ನೋಡಿ, ಅಲ್ಲಿ ನೋಡೋದು. ಇವಾಗ ಸದ್ಯಕ್ಕೆ ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ. ಅದಾದಮೇಲೆ ನಿಮಗೆ ಸಿಕ್ಕಿದ ಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ನಿಮಗೆ ಹೇಳ್ತೀನಿ ಏನೇನು ಆಗ್ತಾ ಇದೆ ಇಲ್ಲಿ ಅಂದ್ಬಿಟ್ಟು. ಅಣ್ಣ ಅವ್ರ ಹತ್ರ ಬಿಡಿಸ್ಕೊಂಡು, ಗೂಂಡಾಗಳ ಹತ್ರ ಬಿಡಿಸ್ಕೊಂಡು ಇವಾಗ ಅಸ್ಸಾಂ ಒಳಗೆ ಎಂಟ್ರಿ ಆಗಿದ್ದೀವಿ. ಇವಾಗ ನಿಮ್ಗೆ ಹೋಗ್ತಾ ಸೈಡ್ಗೆ ಎಲ್ಲಾದರೂ ಗಾಡಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ ಏನೇನು ವಿಷಯ ಆಯಿತು ಏನು ಅಂತ. ಪಾಪ ಈ ಅಣ್ಣ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ, ನಿಮಗೆ ಹೋಗುವಾಗ ಹೇಳ್ತೀನಿ ಏನು ವಿಷಯ ಅಂತ. ಇವಾಗ ನೋಡಿದ್ರೆ ಇದೇ ಬಂದ್ಬಿಟ್ಟು ಬಾರ್ಡರು, ಅಸ್ಸಾಂ ಬಾರ್ಡ್ರ್ ಒಳಗೆ ಎಂಟ್ರಿ ಆಗಿಬಿಟ್ಟಿದ್ದೀವಿ ಅಂತ ಪ್ರೂಫ್ಗೆ. ನೋಡಿದ್ರೆ ಅಸ್ಸಾಂ ಒಳಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಲ್ಲಿ ನಡೆದಿರೋ ಸೀನೇ ತಲೆಯಲ್ಲಿ ಓಡ್ತಾ ಇದೆ. ಇವತ್ತು ಪೂರ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮೀನ್ಸ್ ನಾನು ಅಣ್ಣ ಅವ್ರು ಹೇಳಿದ್ರಲ್ಲ, ಇವಾಗ ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಆ ರೆಸಾರ್ಟ್ ಹತ್ರ ಹೋದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಒಂದೇ ರೋಡಲ್ಲಿ ಗಾಡಿಯಲ್ಲೇ ಹೋಗ್ತಾ ಇರೋದು, ಅದಕ್ಕೋಸ್ಕರ ಜಾಸ್ತಿ ವೀಡಿಯೋಸ್ ಮಾಡ್ತಾ ಇಲ್ಲ. ನೋಡ್ಬೋದು
ಇವಾಗ ನೋಡ್ಬೋದು ಇದು ಬಂದ್ಬಿಟ್ಟು ಮಿಲ್ಟರಿದು ಮಿಲ್ಟರಿ ಗಾಡಿ ಹೋಗ್ತಾ ತೋಪ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಗನ್ ಇದು ಶೂಟರ್. ನೋಡಿದ್ರೆ ನಾವು ಬಂದ್ಬಿಟ್ಟು ಗೋವಾಟಿ ಬ್ರಿಡ್ಜಲ್ಲಿ ಇದ್ದೀವಿ. ಇದು ಬಂದ್ಬಿಟ್ಟು ನದಿ ಮೇಲೆ ಇರೋ ಬ್ರಿಡ್ಜು, ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿ. ಆದರೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾಯಿಲ್ಲ, ಏನು ಮಾಡೋಣ. ಇಲ್ಲಿಂದ ಇವಾಗ ನಾನು ಬಂದ್ಬಿಟ್ಟು ಅಣ್ಣ ಅವ್ರು ಸಿಕ್ಕಿದ್ರಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸರಿ, ಮನೆಗೆ ಅಂತೀನಿ, ಮೀನ್ಸ್ ಅವ್ರ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಅವ್ರ ಹತ್ರ ಹೋದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. आपका नाम भैया? निखिल. ಇವಾಗ ಅಣ್ಣ ಜೊತೆನೆ ಹೋಗ್ತಾ ಇದ್ದೀನಿ. ರೋಡ್ ಹತ್ರ ಹಿಡಿಸ್ತಾರೆ, ಸ್ವಲ್ಪ ಜುಗಾಡ್ಗಳಾಗೋಗಿದೆ. ನೀವು ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಏನಂತ. ಬನ್ನಿ ಇವಾಗ ಹೋಗೋಣ ಹೋಟ್ಲ್ ಹತ್ರ. ಅಣ್ಣ ಅವ್ರು ನನಗೆ ಊಟ ತಂದು ಕೊಟ್ಟಿದ್ದಾರೆ. ಊಟ ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಭಯ್ಯ.